ಹಿರಿಯ ಶಾಸಕರಂತ ನಮ್ಮ ಶ್ರೇಷ್ಠ ಎಲ್ಲ ಜಿಲ್ಲಾ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಸಿಇಒ ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು, ಮಾತೃ ಸ್ನೇಹಿತರು, ದುರ್ಗೆಯ ಸ್ವರೂಪಿ, ಶ್ರಾವ್ಯ ಸ್ವರೂಪಿ, ಶಾಪುಸ್ತರಾಗಿ ಆ ತಾಯಿಯ ಕೂಡ ಪ್ರಶ್ನೆ ಪಾಲ್ಗೊಳ್ಳ ಪ್ರತಿ ವರ್ಷ ಅತ್ಯುನ್ನತ ಮಾಡುವಂತಹ ದೊಡ್ಡ ಐತಿಹಾಸಿಕ ಪದ್ಧತಿ ನಾವು ನೋಡ್ತಾ ಇದ್ದೀವಿ. ದುಃಖವನ್ನು ದೂರ ಮಾಡುವಂತಹ ದೇವಿ ಉದ್ದಾಗಿ ಆ ದೇವಿಯ ಸ್ವರೂಪಿ ಇವತ್ತು ನಮ್ಮೆಲ್ಲ ಈ ಜನರ ಇಷ್ಟು ಆಕರ್ಷಣೆ ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ನೆಮ್ಮದಿ ಶಾಂತಿ ಬದುಕನ್ನು ಪಡ್ಕೊಳ್ಬೇಕು ಅಂತೇಳಿ ಇವತ್ತೇನು ಜನ ಮಾಡ್ತಾ ಇದ್ದಾರೆ. ಇದೇ ಒಂದು ದೊಡ್ಡ ಸಾಕ್ಷಿ. ಭಕ್ತರಿಗೂ ಭಗವಂತರಿಗೂ ವ್ಯವಹಾರ ಮಾಡುವಂಥ ಸ್ಥಳ ಅಲ್ಲ ದೇವಾಲಯ. ಎಷ್ಟೇ ದೂರದಿಂದ ಬಂದು ಕೂಡ ಬಂದು ಒಂದು ನಿಮಿಷ ಆಗಲಿ 10 ಸೆಕೆಂಡ್ ಆಗಲಿ ನಿಂತ್ಕೊಂಡು ದೇವರ ಮುಂದೆ ಬಂದು ತಮ್ಮ ಪ್ರಾರ್ಥನೆ ಮಾಡ್ಕೊಂಡು ದರ್ಶನ ಮಾಡಿ ಆ ದೇವಿಯ ಅನುಗ್ರಹವನ್ನು ಪಡೆಸಿ ಎಲ್ಲ ಭಕ್ತಾದಿಗಳು ಬರ್ತಿದ್ದಾರೆ. ನಮ್ಮ ಜಿಲ್ಲಾಡಳಿತ ಕೃಷ್ಣ ಸಂಘಟನೆಗಳಲ್ಲಿ ನಮ್ಮ ಸರ್ಕಾರ ವತಿಯಿಂದ ಎಲ್ಲರ ಸಹಕಾರದಿಂದ ಇವತ್ತು ಎಲ್ಲ ಜನರು ಕೂಡ ವಿಶೇಷವಾದಂಥ ದರ್ಶನದ ಭಾಗ್ಯವನ್ನು ಒದಗಿಸಿಕೊಡುತ್ತಾರೆ. ನಾನು ಪ್ರತಿವರ್ಷ ಬರ್ತಾ ಇದ್ದೀನಿ. ಈ ವರ್ಷ ಕ್ರಾಂತಿಗೆ ದರ್ಶನ ಬರ್ತಾ ಇದ್ದೀನೋ ಅನ್ಸ್ಕೊಂಡು ಆ ರೀತಿ ಎಲ್ಲ ಆಡಳಿತ ವ್ಯವಸ್ಥೆ ಬಹಳ ಶಿಸ್ತಿನಿಂದ ನಮ್ಮ ಜಿಲ್ಲಾಡಳಿತ ರಾಜಕಾರಣಿಗಳಿಗೆ ಆದ್ರೂ ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮಗಳ ದೇವಿಯ ಶಕ್ತಿಯನ್ನು ಕೂಡ ರಸ್ತೆಯ ಪ್ರಚಾರ ಮಾಡಿ ಎಲ್ಲರೂ ಕೂಡ ಈ ಭಾಗ್ಯವನ್ನು ಕೊಡುವುದಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಂಡಿದ್ದೇವೆ. ಮಾಧ್ಯಮದಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಜಿಲ್ಲಾ ಆಡಳಿತಕ್ಕೆ ಉಳಿದಂಥ ಪ್ರತಿಯೊಬ್ಬ ಕಾರ್ಯಕ್ರಮಗಳಿರ್ಬೋದು, ಜಿಲ್ಲೆಯ ಎಲ್ಲ ಸಿಬ್ಬಂದಿಗಳು ಕೂಡ ಸರ್ಕಾರಿ ಮತ್ತು ಸಾಲಿಗಳು ಯಾರನ್ನು ಸಾಲ ಮಾಡಿದ್ದಾರೆ, ಅಂಗಗಳ ಮುಂದೆ ದೀಪ ಹಾಕಿದ್ದಾರೆ, ಅಲಂಕಾರ ಮಾಡಿದ್ದಾರೆ, ಬಂದಂಥ ಜನರಿಗೆ ಸಹಕಾರ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ರೀತಿಯಾಗಿ ನಾನು ಕೂಡ ತಾಯಿಯ ಭಕ್ತಿ ನಾನು ನಮ್ಮ ಕುಟುಂಬ ನಮ್ಮ ಸ್ನೇಹಿತರು ಬಂದು ಈ ದೇವಿಯ ದರ್ಶನ ಮಾಡುವಂಥ ದೊಡ್ಡ ಭಾಗ್ಯ ನಿಮ್ಮೆಲ್ಲ ಸೇವೆ ನಮಗೆ ಒದಗಿಸುತ್ತದೆ. ಈ ಜಿಲ್ಲೆ ಶಾಂತಿಯಿಂದ ನೆಮ್ಮದಿಯಿಂದ ಕುಟುಂಬದ ಭಾವದ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದಕ್ಕೆ ಮತ್ತೊಮ್ಮೆ ಈ ರಾಜ್ಯದ ಈ ನಾಡಿನ ಮತ್ತು ಜಿಲ್ಲೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಶುಭ ಹಾರೈಸಿ ಮುಂದಕ್ಕೆ ಎಲ್ಲ ಶಾಂತಿಯಿಂದ ವಹಿಸ್ತಾ ಇದ್ದಾರೆ. ಆ ತಾಯಿಯನ್ನು ಕೂಡ ಅನುಗ್ರಹವನ್ನು ಮಾಡಿ ವೃತ್ತಿಯನ್ನು ಕೊಡಿ ನಮ್ಮ ಎಲ್ಲ ಆಶೀರ್ವಾದ ಕೂಡ ಇದೇ ರೀತಿಯಲ್ಲಿ ಆ ತಾಯಿಯನ್ನು ತಗೊಳ್ಬೇಕಾಗಿ ನಿಮಗೆ ನಮಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಆ ತಾಯಿ ನೆಮ್ಮದಿಯನ್ನು ಕೊಡಿ, ಶಾಂತಿಯನ್ನು ಕೊಡಿ, ರಾಜ್ಯಕ್ಕೆ ಶಾಂತಿ ಕೊಡಬೇಕು ಪ್ರಾರ್ಥನೆ. ಭಕ್ತರು ಭಗವಂತನು ವ್ಯವಹಾರ ಸ್ಥಳ ದೇವಾಲಯ. ಸೊ ನಾವು ಆ ತಾಯಿ ನಾವು ಭಕ್ತರು.